ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಾರಾವತಿ ಫುಡ್ಸ್. ನಾನಿವತ್ತು ನಿಮಗೆ ಹುಣಸೆಕಾಯಿ ತೊಕ್ಕನ್ನು ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇದು ತುಂಬಾ ಸಿಂಪಲ್ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಮೊದಲು ಹುಣಸೆಕಾಯಿಯನ್ನು ಚೆನ್ನಾಗಿ ತೊಳೆದು ಒಣಯಿಂದ ಒರೆಸಿ ಒಂದು ಚೂರು ನೀರಿನ ಅಂಶ ಇರಬಾರ್ದು ಆ ಥರ ಒರೆಸ್ಕೊಂಡು ಅದರ ನಾರನ್ನೆಲ್ಲ ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ತೆಗೆದಿಟ್ಕೊಂಡು ಕ್ಲೀನ್ ಮಾಡಿಕೊಂಡು ನಂತರ ಹಿಂಡಿಕಲ್ಲಿನಲ್ಲಿ ಜಜ್ಜಿಟ್ಕೋಬೇಕು. ಅದನ್ನು ಜಜ್ಜಿಟ್ಕೊಂಡು ಒಂದು ಬೌಲ್ನಲ್ಲಿ ಹಾಕಿ ನಂತರ ಒಂದು ಕೊಂಬು ಅರಿಶಿನ ನೀರಲ್ಲಿ ನೆನೆಸಿಟ್ಟಿದ್ದು ಅದನ್ನು ಹಾಕಬೇಕು. ಎಲ್ಲನೂ ಒಂದು ಬಟ್ಲಲ್ಲಿ ಮಿಕ್ಸ್ ಮಾಡ್ಕೊಂಡು ಮತ್ತು ನೆನೆಸಿದ್ದಂಥ ಒಂದು ಅರ್ಧ ಬಟ್ಲಷ್ಟು ಗ್ರಾಮ್ನಷ್ಟಾದರೂ ಇರಬಹುದು ಅಷ್ಟು ತೆಗೆದುಕೊಂಡಿದ್ದೀನಿ. ಖಾರ ಇದ್ದಿದ್ದು ತೊಗೋಬೇಕು ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಆವಾಗಲೇ ನೆನೆಸಿಟ್ಟಿದ್ವಲ್ಲ ಅರಿಶಿನ ಅದನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡುವಾಗಲೇ ಎಲ್ಲ ಒಂಥರ ಘಮ ಘಮ ಅಂತ ಪರಿಮಳ ಬರ್ತಾ ಇತ್ತು. ನೋಡಿದರೆ ಬಾಯಲ್ಲಿ ನೀರು ಬರುತ್ತಲ್ಲ ಫ್ರೆಂಡ್ಸ್. ನಂತರ ಒರಳಲ್ಲಿ ಕುಟ್ಕೋಬೇಕು. ಅಷ್ಟೂ ಹಾಕಿ ಮಿಕ್ಸಿಲಿ ನೀವು ಹಾಕ್ಬೋದು, ತೊಂದರೆ ಏನಿಲ್ಲ. ಆದರೆ ಮಿಕ್ಸಿಲಿ ಹಾಕಿದರೆ ತುಂಬ ಬೇಗ ಹಾಳಾಗುತ್ತೆ. ಹೀಗೆ ಈ ಥರ ನಾನು ತೋರಿಸಿದ್ದೇನಲ್ಲ, ಈ ಥರ ನೀವು ಒರಳಲ್ಲಿ ರುಬ್ಬಿಕೊಂಡಿಟ್ರೆ 1 ವರ್ಷ ಆದ್ರೂ ಕೆಡೋದಿಲ್ಲ. ವರ್ಷಾನುಗಟ್ಟಲೆ 1 ವರ್ಷ ಏನು 2-3 ವರ್ಷ ಆದ್ರೂ ಕೆಡೋದಿಲ್ಲ. ತುಂಬ ಜಾಸ್ತಿ ಮಾಡೋರು ಒರಳಲ್ಲಿ ರುಬ್ಕೊಂಡು ಇಟ್ಕೋಬೇಕು. ಸ್ವಲ್ಪವೇ ಬೇಕಂದವರು ಮಿಕ್ಸಿಲಿ ಮಾಡ್ಕೊಂಡು ಇಟ್ಕೋಬೋದು. ಮಿಕ್ಸಿಲಿ ಮಾಡಿದರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಡಿ. ಒರಳಲ್ಲಿ ರುಬ್ಬಿದರೆ ಅದಕ್ಕೇನೂ ಬೇಡ. ನೋಡಿ ಎಷ್ಟು ಚೆನ್ನಾಗಿದೆ. ತರಿಯಾಗಿ ರುಬ್ಬಬೇಕು. ನಾನು ಸ್ಪೂನ್ ಸಹಾಯದಿಂದ, ಅದು ಖಾರ ಇರುತ್ತಲ್ಲ ಮೆಣಸಿನ್ಕಾಯಿ, ಕೈಯೆಲ್ಲ ಉರಿಯುತ್ತಂತ ಸ್ಪೂನ್ ಸಹಾಯದಿಂದ ಒರಳಲ್ಲಿ ರುಬ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಆಪ್ಷನು, ನಿಮಗೆ ಯಾವ ಥರ ಬೇಕೋ ಆ ಥರ ನಿಮ್ಗೆ ಅನುಕೂಲ ತಕ್ಕಂಗೆ ಮಿಕ್ಸಿಯಲ್ಲಾದರೂ ಹಾಕ್ಕೊಳ್ಳಿ, ಒರಳಲ್ಲಾದರೂ ಹಾಕ್ಕೊಳ್ಳಿ. ಆದರೆ ಒರಳಲ್ಲಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ, ಬೇಗನೇನು ಹಾಳಾಗೋದಿಲ್ಲ. ಈ ಥರ ರುಬ್ಬಿಟ್ಕೊಂಡು ನೋಡಿ, ಈ ಥರ ತರಿಯಾಗಿ ಬರಬೇಕದು. ನುಣ್ಣಗೆ ರುಬ್ಕೋಬೇಕು. ನೋಡಿದರೆ ಗೊತ್ತಾಗುತ್ತಲ್ಲ, ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಆ ಥರ ಇರಬೇಕು. ಈ ಥರ ರುಬ್ಬಿದ ನಂತರ ಒಂದು ಬಟ್ಲಿನಲ್ಲಿ ತೆಗೆದು ನಂತರ ನಮಗೆ ಅದನ್ನು ಅಷ್ಟೂ ಒಗ್ಗರಣೆ ಹಾಕೋಬಾರ್ದು. ಒಂದು 2-3 ದಿನಕ್ಕೆ ಆಗುವಷ್ಟು ಒಂದು ಪಾತ್ರೆಯಲ್ಲಿ ಜೀರಿಗೆ, ಸಾಸಿವೆ, ಇಂಗಿನ ಒಗ್ಗರಣೆ ಕೊಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಇಂಗು ಇವು 3 ಹಾಕಿ ಒಗ್ಗರಣೆ ಕೊಡಿ. ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಫ್ರೆಂಡ್ಸ್, ನನ್ನ ಚಾನಲನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.